ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ನಟ ಎಂಟ್ರಿ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು ಸಲಾಗ ಭೀಮಾದಲ್ಲಿ ಕೂಡ ಅಬ್ಬರಿಸಿ ಒಬ್ಬರಿದಿರುವಂಥದ್ದು ಸಾಕಷ್ಟು ಜನರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಜಯಸೂರ್ಯ ಎನ್ನುವಂಥ ಒಂದು ಅದ್ಭುತ ನಟ ಇದ್ದಾರೆ. ಸೊ ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ. ಆಯ್ ಜಯಸೂರ್ಯ ಅವರು. ಹಾಯ್ ಸರ್, ಹೌ ಯು? ಭೀಮಾನದಲ್ಲಿ ನಿಮ್ಮನ್ನು ನೋಡಿದ್ವಿ, ಸೊ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಒಂದು ಮೇನ್ ಲೀಡಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಮೊದಲನೇದಾಗಿ ನಾನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ. ದುನಿಯಾವಿಜಿ ಅಣ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಸಲಾಗ ಅಲ್ಲಿ ಮತ್ತು ಇನ್ನೊಂದು ಬಾರಿ ಭೀಮಾಲ್ ನನಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದರೆ ನನ್ನ ರಾಘು ಸರ್ ಅಥವಾ ಸಾಕಷ್ಟು ಜನ ಅಥವಾ ಚಿತ್ರರಂಗ ನನಗೆ ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ನಾನು ಒಬ್ಬನಿಗೆ ಅಂತಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥ ದುನಿಯಾವಿಜಿ ಅಣ್ಣನಿಗೆ ನಾನು ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಂತರ ರಾಘು ಸರ್ ನನ್ನನ್ನು ಗುರುತಿಸಿ ನನ್ನ ಒಂದು ಅವಕಾಶ ಮಾಡಿಕೊಟ್ರು. ಸೊ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ನಟ ಎಂಟ್ರಿ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು ಸಲಾಗ ಭೀಮಾದಲ್ಲಿ ಕೂಡ ಅಬ್ಬರಿಸಿ ಒಬ್ಬರಿದಿರುವಂಥದ್ದು ಸಾಕಷ್ಟು ಜನರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಜಯಸೂರ್ಯ ಎನ್ನುವಂಥ ಒಂದು ಅದ್ಭುತ ನಟ ಇದ್ದಾರೆ. ಸೊ ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ. ಆಯ್ ಜಯಸೂರ್ಯ ಅವರು. ಹಾಯ್ ಸರ್, ಹೌ ಯು? ಭೀಮಾನದಲ್ಲಿ ನಿಮ್ಮನ್ನು ನೋಡಿದ್ವಿ, ಸೊ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಒಂದು ಮೇನ್ ಲೀಡಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಮೊದಲನೇದಾಗಿ ನಾನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ. ದುನಿಯಾವಿಜಿ ಅಣ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಸಲಾಗ ಅಲ್ಲಿ ಮತ್ತು ಇನ್ನೊಂದು ಬಾರಿ ಭೀಮಾಲ್ ನನಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದರೆ ನನ್ನ ರಾಘು ಸರ್ ಅಥವಾ ಸಾಕಷ್ಟು ಜನ ಅಥವಾ ಚಿತ್ರರಂಗ ನನಗೆ ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ನಾನು ಒಬ್ಬನಿಗೆ ಅಂತಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥ ದುನಿಯಾವಿಜಿ ಅಣ್ಣನಿಗೆ ನಾನು ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಂತರ ರಾಘು ಸರ್ ನನ್ನನ್ನು ಗುರುತಿಸಿ ನನ್ನ ಒಂದು ಅವಕಾಶ ಮಾಡಿಕೊಟ್ರು. ಸೊ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ನಟ ಎಂಟ್ರಿ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು ಸಲಾಗ ಭೀಮಾದಲ್ಲಿ ಕೂಡ ಅಬ್ಬರಿಸಿ ಒಬ್ಬರಿದಿರುವಂಥದ್ದು ಸಾಕಷ್ಟು ಜನರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಜಯಸೂರ್ಯ ಎನ್ನುವಂಥ ಒಂದು ಅದ್ಭುತ ನಟ ಇದ್ದಾರೆ. ಸೊ ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ. ಆಯ್ ಜಯಸೂರ್ಯ ಅವರು. ಹಾಯ್ ಸರ್, ಹೌ ಯು? ಭೀಮಾನದಲ್ಲಿ ನಿಮ್ಮನ್ನು ನೋಡಿದ್ವಿ, ಸೊ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಒಂದು ಮೇನ್ ಲೀಡಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಮೊದಲನೇದಾಗಿ ನಾನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ. ದುನಿಯಾವಿಜಿ ಅಣ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಸಲಾಗ ಅಲ್ಲಿ ಮತ್ತು ಇನ್ನೊಂದು ಬಾರಿ ಭೀಮಾಲ್ ನನಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದರೆ ನನ್ನ ರಾಘು ಸರ್ ಅಥವಾ ಸಾಕಷ್ಟು ಜನ ಅಥವಾ ಚಿತ್ರರಂಗ ನನಗೆ ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ನಾನು ಒಬ್ಬನಿಗೆ ಅಂತಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥ ದುನಿಯಾವಿಜಿ ಅಣ್ಣನಿಗೆ ನಾನು ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಂತರ ರಾಘು ಸರ್ ನನ್ನನ್ನು ಗುರುತಿಸಿ ನನ್ನ ಒಂದು ಅವಕಾಶ ಮಾಡಿಕೊಟ್ರು. ಸೊ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ನಟ ಎಂಟ್ರಿ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು ಸಲಾಗ ಭೀಮಾದಲ್ಲಿ ಕೂಡ ಅಬ್ಬರಿಸಿ ಒಬ್ಬರಿದಿರುವಂಥದ್ದು ಸಾಕಷ್ಟು ಜನರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಜಯಸೂರ್ಯ ಎನ್ನುವಂಥ ಒಂದು ಅದ್ಭುತ ನಟ ಇದ್ದಾರೆ. ಸೊ ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ. ಆಯ್ ಜಯಸೂರ್ಯ ಅವರು. ಹಾಯ್ ಸರ್, ಹೌ ಯು? ಭೀಮಾನದಲ್ಲಿ ನಿಮ್ಮನ್ನು ನೋಡಿದ್ವಿ, ಸೊ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಒಂದು ಮೇನ್ ಲೀಡಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಮೊದಲನೇದಾಗಿ ನಾನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ. ದುನಿಯಾವಿಜಿ ಅಣ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಸಲಾಗ ಅಲ್ಲಿ ಮತ್ತು ಇನ್ನೊಂದು ಬಾರಿ ಭೀಮಾಲ್ ನನಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದರೆ ನನ್ನ ರಾಘು ಸರ್ ಅಥವಾ ಸಾಕಷ್ಟು ಜನ ಅಥವಾ ಚಿತ್ರರಂಗ ನನಗೆ ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ನಾನು ಒಬ್ಬನಿಗೆ ಅಂತಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥ ದುನಿಯಾವಿಜಿ ಅಣ್ಣನಿಗೆ ನಾನು ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಂತರ ರಾಘು ಸರ್ ನನ್ನನ್ನು ಗುರುತಿಸಿ ನನ್ನ ಒಂದು ಅವಕಾಶ ಮಾಡಿಕೊಟ್ರು. ಸೊ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ನಟ ಎಂಟ್ರಿ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು ಸಲಾಗ ಭೀಮಾದಲ್ಲಿ ಕೂಡ ಅಬ್ಬರಿಸಿ ಒಬ್ಬರಿದಿರುವಂಥದ್ದು ಸಾಕಷ್ಟು ಜನರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಜಯಸೂರ್ಯ ಎನ್ನುವಂಥ ಒಂದು ಅದ್ಭುತ ನಟ ಇದ್ದಾರೆ. ಸೊ ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ. ಆಯ್ ಜಯಸೂರ್ಯ ಅವರು. ಹಾಯ್ ಸರ್, ಹೌ ಯು? ಭೀಮಾನದಲ್ಲಿ ನಿಮ್ಮನ್ನು ನೋಡಿದ್ವಿ, ಸೊ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಒಂದು ಮೇನ್ ಲೀಡಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಮೊದಲನೇದಾಗಿ ನಾನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ. ದುನಿಯಾವಿಜಿ ಅಣ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಸಲಾಗ ಅಲ್ಲಿ ಮತ್ತು ಇನ್ನೊಂದು ಬಾರಿ ಭೀಮಾಲ್ ನನಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದರೆ ನನ್ನ ರಾಘು ಸರ್ ಅಥವಾ ಸಾಕಷ್ಟು ಜನ ಅಥವಾ ಚಿತ್ರರಂಗ ನನಗೆ ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ನಾನು ಒಬ್ಬನಿಗೆ ಅಂತಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥ ದುನಿಯಾವಿಜಿ ಅಣ್ಣನಿಗೆ ನಾನು
ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಂತರ ರಾಘು ಸರ್ ನನ್ನನ್ನು ಗುರುತಿಸಿ ನನ್ನ ಒಂದು ಅವಕಾಶ ಮಾಡಿಕೊಟ್ರು. ಸೊ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ನಟ ಎಂಟ್ರಿ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು, ಸಲಗ ಭೀಮಾದಲ್ಲಿ ಕೂಡ ಅಬ್ಬರಿಸಿ ಒಬ್ಬರಿದಿರುವಂಥದ್ದು. ಸಾಕಷ್ಟು ಜನರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಜಯಸೂರ್ಯ ಎನ್ನುವಂಥ ಒಂದು ಅದ್ಭುತ ನಟ ಇದ್ದಾರೆ. ಸೊ ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ. ಹಾಯ್ ಜಯಸೂರ್ಯ ಅವರ. ಹಾಯ್ ಸರ್, ಹೌ ಯು? ಭೀಮಾನದಲ್ಲಿ ನಿಮ್ಮನ್ನು ನೋಡಿದ್ವಿ, ಸೊ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಒಂದು ಮೇನ್ ಲೀಡಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಮೊದಲನೇದಾಗಿ ನಾನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ. ದುನಿಯಾವಿಜಿ ಅಣ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಸಲಗ ಅಲ್ಲಿ ಮತ್ತು ಇನ್ನೊಂದು ಬಾರಿ ಭೀಮಾಲ್ ನನಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದರೆ ನನ್ನ ರಾಘು ಸರ್ ಅಥವಾ ಸಾಕಷ್ಟು ಜನ ಅಥವಾ ಚಿತ್ರರಂಗ ನನಗೆ ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ಒಬ್ಬನಿಗೆ ಅಂತಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥ ದುನಿಯಾವಿಜಿ ಅಣ್ಣನಿಗೆ ನಾನು ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಂತರ ರಾಘು ಸರ್ ನನ್ನನ್ನು ಗುರುತಿಸಿ ನನ್ನ ಒಂದು ಅವಕಾಶ ಮಾಡಿಕೊಟ್ರು. ಸೊ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ನಟ ಎಂಟ್ರಿ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು, ಸಲಗ ಭೀಮಾದಲ್ಲಿ ಕೂಡ ಅಬ್ಬರಿಸಿ ಒಬ್ಬರಿದಿರುವಂಥದ್ದು. ಸಾಕಷ್ಟು ಜನರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಜಯಸೂರ್ಯ ಎನ್ನುವಂಥ ಒಂದು ಅದ್ಭುತ ನಟ ಇದ್ದಾರೆ. ಸೊ ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ. ಹಾಯ್ ಜಯಸೂರ್ಯ ಅವರ. ಹಾಯ್ ಸರ್, ಹೌ ಯು? ಭೀಮಾನದಲ್ಲಿ ನಿಮ್ಮನ್ನು ನೋಡಿದ್ವಿ, ಸೊ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಒಂದು ಮೇನ್ ಲೀಡಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಮೊದಲನೇದಾಗಿ ನಾನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ. ದುನಿಯಾವಿಜಿ ಅಣ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಸಲಗ ಅಲ್ಲಿ ಮತ್ತು ಇನ್ನೊಂದು ಬಾರಿ ಭೀಮಾಲ್ ನನಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದರೆ ನನ್ನ ರಾಘು ಸರ್ ಅಥವಾ ಸಾಕಷ್ಟು ಜನ ಅಥವಾ ಚಿತ್ರರಂಗ ನನಗೆ ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ಒಬ್ಬನಿಗೆ ಅಂತಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥ ದುನಿಯಾವಿಜಿ ಅಣ್ಣನಿಗೆ ನಾನು ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಂತರ ರಾಘು ಸರ್ ನನ್ನನ್ನು ಗುರುತಿಸಿ ನನ್ನ ಒಂದು ಅವಕಾಶ ಮಾಡಿಕೊಟ್ರು. ಸೊ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ನಟ ಎಂಟ್ರಿ ಕೊಟ್ಟಿರುವಂಥದ್ದು ಈಗಾಗಲೇ ನಾವು ನೋಡಿರ್ಬೋದು, ಸಲಗ ಭೀಮಾದಲ್ಲಿ ಕೂಡ ಅಬ್ಬರಿಸಿ ಒಬ್ಬರಿದಿರುವಂಥದ್ದು. ಸಾಕಷ್ಟು ಜನರ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಜಯಸೂರ್ಯ ಎನ್ನುವಂಥ ಒಂದು ಅದ್ಭುತ ನಟ ಇದ್ದಾರೆ. ಸೊ ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ. ಹಾಯ್ ಜಯಸೂರ್ಯ ಅವರ. ಹಾಯ್ ಸರ್, ಹೌ ಯು? ಭೀಮಾನದಲ್ಲಿ ನಿಮ್ಮನ್ನು ನೋಡಿದ್ವಿ, ಸೊ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಟಾಸ್ಕ್ ಎನ್ನುವಂಥ ಸಿನಿಮಾದಲ್ಲಿ ಒಂದು ಮೇನ್ ಲೀಡಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಮೊದಲನೇದಾಗಿ ನಾನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ. ದುನಿಯಾವಿಜಿ ಅಣ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಸಲಗ ಅಲ್ಲಿ ಮತ್ತು ಇನ್ನೊಂದು ಬಾರಿ ಭೀಮಾಲ್ ನನಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂದರೆ ನನ್ನ ರಾಘು ಸರ್ ಅಥವಾ ಸಾಕಷ್ಟು ಜನ ಅಥವಾ ಚಿತ್ರರಂಗ ನನಗೆ ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ಒಬ್ಬನಿಗೆ ಅಂತಲ್ಲ, ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥ ದುನಿಯಾವಿಜಿ ಅಣ್ಣನಿಗೆ ನಾನು ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ನಂತರ ರಾಘು ಸರ್ ನನ್ನನ್ನು ಗುರುತಿಸಿ ನನ್ನ ಒಂದು ಅವಕಾಶ ಮಾಡಿಕೊಟ್ರು. ಸೊ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.